ನೋಡಿ, ಅವಳು ಕಷ್ಟ ಕೇಳಿಕೊಂಡು ಬಂದಿದ್ಲು. ಸುಂದರಿಗೆ ಮರುಳಾಗಿ ಇವನು ಸಹ ಆಸರಿಯಾಗಿದ್ದ. ಅವಳ ಮೋಡಿಗೆ ಮರುಳಾದ ಆ ಉದ್ಯಮಿ ಹನಿ ಟ್ರ್ಯಾಪ್ಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿದಾನೆ. ಹಾಗಾದ್ರೆ ಹನಿ ಕತೆ ಮುಂದೆ ಏನಾಯ್ತು ಅನ್ನೋದರ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನರ್ಸಮ್ಮನ ಮೋಹ ಹನಿ ಟ್ರ್ಯಾಪ್ಗೆ ಬಿದ್ದ ಉದ್ಯಮಿ. ಈ ಮುಖಗಳನ್ನೊಮ್ಮೆ ನೋಡಿಬಿಡಿ. ಒಂದ್ಸಲ ಅಲ್ಲ 3-4 ಸಲ ನೋಡ್ಕೋಬಿಡಿ. ಈ ಐನಾತಿಗಳು ಮಾಡಿದ ಕೆಲಸ ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರ. ಕೋಟಿ ಕುಬೇರರನ್ನ ಕೆಡ್ಡಾಗೆ ಬೀಳಿಸಿ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ದಾವಣಗೆರೆ ನಗರದ ಸಿದ್ದವೀರಪ್ಪ ಬಡಾವಣೆಯ ಉದ್ಯಮಿ ಪ್ರಭು ರಾಜಕೀಯ ಪಕ್ಷವೊಂದರಲ್ಲಿ ಗುರುತಿಸಿಕೊಂಡಿದ್ದ. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಕ್ಲಿನಿಕ್ನಲ್ಲಿ ಸ್ಟಾಫ್ ನರ್ಸ್ ಆಗಿದ್ದ ಸುಷ್ಮಿತಾ ಪರಿಚಯವಾಗ್ತಾಳೆ. ಅಲ್ಲಿಂದ ಸುಷ್ಮಿತಾ ಪ್ರಭುವಿಗೆ ಪರಿಚಯವಾಗಿತ್ತು. ಆ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಪ್ರಭುನ ಕರ್ಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ. ಈ ವೇಳೆ ಸಂಜನಾ ಮತ್ತಿಬ್ಬರು ಯುವಕರನ್ನ ಅಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಹೀಗೆ ಅಲ್ಲಿಗೆ ಬಂದವರು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಒಳ ಬಂದಿದ್ದಾರೆ. ಪ್ರಭು ಅರೆ ಬಟ್ಟೆಯಲ್ಲಿದ್ದದ್ದು, ಸುಷ್ಮಿತಾ ಸಂಪೂರ್ಣ ಬಟ್ಟೆ ಧರಿಸಿದ್ದು ಇಬ್ಬರು ಒಟ್ಟಿಗೆ ಇರುವುದನ್ನು ವಿಡಿಯೋ ಮಾಡಿಕೊಂಡ ರಾಹುಲ್ ಹಾಗೂ ಬೆಕ್ಕಿನ ಕಣ್ಣಿನ ಕೃಷ್ಣ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಮೀಡಿಯಾಗಳಿಗೆ ಕೊಡ್ತೀವಿ ಎಂದು ನಿನ್ನ ಮರ್ಯಾದೆ ತೆಗೆಯುತ್ತೇವೆ ಎಂದು ಹೆದರಿಸಿದ್ದಾರೆ. ಈ ವೇಳೆ 25 ಲಕ್ಷ ರೂಪಾಯಿ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಒಂದು ವೇಳೆ ಹಣ ಕೊಡದೇ ಇದ್ರೆ ಮೀಡಿಯಾದಲ್ಲಿ ಹಾಕ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ. ಆಗ ಪ್ರಭು 2 ದಿನ ಟೈಮ್ ಕೊಡಿ, 12 ಲಕ್ಷ ತಂದು ಕೊಡ್ತೇನೆಂದು ಹೇಳಿದ್ದಾರಂತೆ. ಆಗ ಅವರು 2 ದಿನದಲ್ಲಿ ಹಣ ಕೊಡದೆ ಹೋದ್ರೆ ನಿನ್ನ ಕತೆ ಏನಾಗುತ್ತೆ ನೋಡು ಎಂದು ಎಚ್ಚರಿಕೆ ನೀಡಿದರು. ಆತಂಕಗೊಂಡ ಪ್ರಭು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ಅವರು ಪರಿಚಯ ಆಗುತ್ತೆ. ಆ ಪರಿಚಯ ಇವರಿಗೆ ಆದ ತಕ್ಷಣ ಒಂದು ಸ್ನೇಹ ಬೆಳೆಯುತ್ತದೆ. ಆ ಸ್ನೇಹವನ್ನು ಇವರು ಒಳಸಂಚು ರೂಪಿಸಿ, ಇತರ ಆರೋಪಿಗಳ ಜೊತೆಗೆ ಒಳಸಂಚು ರೂಪಿಸಿ ಸಿದ್ದವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಾದ್ರೆ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಅವರ ಮನೆ ರೂಮ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಆ ವಿಡಿಯೋವನ್ನು ತೋರಿಸ್ಬಿಟ್ಟು ಅವರಿಗೆ ದುಡ್ಡಿಗಾಗಿ ಡಿಮಾಂಡ್ ಮಾಡ್ತಾರೆ. ಒಟ್ಟಾರೆ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ದರೆ ಪ್ರಭು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ತಿದ್ರು. ಇದೀಗ ಧೈರ್ಯ ಮಾಡಿ ದೂರು ನೀಡಿದ್ದರಿಂದ ಪೊಲೀಸರು ಆರೋಪಿಗಳನ್ನ ಎಡೆಗುರಿ ಕಟ್ಟಿದ್ದಾರೆ. ಇಂತಹ ವಂಚಕಿಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ನಮ್ಮ ಕಳಕಳಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನೋಡಿ, ಅವಳು ಕಷ್ಟ ಕೇಳಿಕೊಂಡು ಬಂದಿದ್ಲು. ಸುಂದರಿಗೆ ಮರುಳಾಗಿ ಇವನು ಸಹ ಆಸರಿಯಾಗಿದ್ದ. ಅವಳ ಮೋಡಿಗೆ ಮರುಳಾದ ಆ ಉದ್ಯಮಿ ಹನಿ ಟ್ರ್ಯಾಪ್ಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿದಾನೆ. ಹಾಗಾದ್ರೆ ಹನಿ ಕತೆ ಮುಂದೆ ಏನಾಯ್ತು ಅನ್ನೋದರ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನರ್ಸಮ್ಮನ ಮೋಹ ಹನಿ ಟ್ರ್ಯಾಪ್ಗೆ ಬಿದ್ದ ಉದ್ಯಮಿ. ಈ ಮುಖಗಳನ್ನೊಮ್ಮೆ ನೋಡಿಬಿಡಿ. ಒಂದ್ಸಲ ಅಲ್ಲ 3-4 ಸಲ ನೋಡ್ಕೋಬಿಡಿ. ಈ ಐನಾತಿಗಳು ಮಾಡಿದ ಕೆಲಸ ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರ. ಕೋಟಿ ಕುಬೇರರನ್ನ ಕೆಡ್ಡಾಗೆ ಬೀಳಿಸಿ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ದಾವಣಗೆರೆ ನಗರದ ಸಿದ್ದವೀರಪ್ಪ ಬಡಾವಣೆಯ ಉದ್ಯಮಿ ಪ್ರಭು ರಾಜಕೀಯ ಪಕ್ಷವೊಂದರಲ್ಲಿ ಗುರುತಿಸಿಕೊಂಡಿದ್ದ. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಕ್ಲಿನಿಕ್ನಲ್ಲಿ ಸ್ಟಾಫ್ ನರ್ಸ್ ಆಗಿದ್ದ ಸುಷ್ಮಿತಾ ಪರಿಚಯವಾಗ್ತಾಳೆ. ಅಲ್ಲಿಂದ ಸುಷ್ಮಿತಾ ಪ್ರಭುವಿಗೆ ಪರಿಚಯವಾಗಿತ್ತು. ಆ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಪ್ರಭುನ ಕರ್ಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ. ಈ ವೇಳೆ ಸಂಜನಾ ಮತ್ತಿಬ್ಬರು ಯುವಕರನ್ನ ಅಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಹೀಗೆ ಅಲ್ಲಿಗೆ ಬಂದವರು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಒಳ ಬಂದಿದ್ದಾರೆ. ಪ್ರಭು ಅರೆ ಬಟ್ಟೆಯಲ್ಲಿದ್ದದ್ದು, ಸುಷ್ಮಿತಾ ಸಂಪೂರ್ಣ ಬಟ್ಟೆ ಧರಿಸಿದ್ದು ಇಬ್ಬರು ಒಟ್ಟಿಗೆ ಇರುವುದನ್ನು ವಿಡಿಯೋ ಮಾಡಿಕೊಂಡ ರಾಹುಲ್ ಹಾಗೂ ಬೆಕ್ಕಿನ ಕಣ್ಣಿನ ಕೃಷ್ಣ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಮೀಡಿಯಾಗಳಿಗೆ ಕೊಡ್ತೀವಿ ಎಂದು ನಿನ್ನ ಮರ್ಯಾದೆ ತೆಗೆಯುತ್ತೇವೆ ಎಂದು ಹೆದರಿಸಿದ್ದಾರೆ. ಈ ವೇಳೆ 25 ಲಕ್ಷ ರೂಪಾಯಿ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಒಂದು ವೇಳೆ ಹಣ ಕೊಡದೇ ಇದ್ರೆ ಮೀಡಿಯಾದಲ್ಲಿ ಹಾಕ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ. ಆಗ ಪ್ರಭು 2 ದಿನ ಟೈಮ್ ಕೊಡಿ, 12 ಲಕ್ಷ ತಂದು ಕೊಡ್ತೇನೆಂದು ಹೇಳಿದ್ದಾರಂತೆ. ಆಗ ಅವರು 2 ದಿನದಲ್ಲಿ ಹಣ ಕೊಡದೆ ಹೋದ್ರೆ ನಿನ್ನ ಕತೆ ಏನಾಗುತ್ತೆ ನೋಡು ಎಂದು ಎಚ್ಚರಿಕೆ ನೀಡಿದರು. ಆತಂಕಗೊಂಡ ಪ್ರಭು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ಅವರು ಪರಿಚಯ ಆಗುತ್ತೆ. ಆ ಪರಿಚಯ ಇವರಿಗೆ ಆದ ತಕ್ಷಣ ಒಂದು ಸ್ನೇಹ ಬೆಳೆಯುತ್ತದೆ. ಆ ಸ್ನೇಹವನ್ನು ಇವರು ಒಳಸಂಚು ರೂಪಿಸಿ, ಇತರ ಆರೋಪಿಗಳ ಜೊತೆಗೆ ಒಳಸಂಚು ರೂಪಿಸಿ ಸಿದ್ದವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಾದ್ರೆ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಅವರ ಮನೆ ರೂಮ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಆ ವಿಡಿಯೋವನ್ನು ತೋರಿಸ್ಬಿಟ್ಟು ಅವರಿಗೆ ದುಡ್ಡಿಗಾಗಿ ಡಿಮಾಂಡ್ ಮಾಡ್ತಾರೆ.
ಒಟ್ಟಾರೆ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ದರೆ ಪ್ರಭು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ತಿದ್ರು. ಇದೀಗ ಧೈರ್ಯ ಮಾಡಿ ದೂರು ನೀಡಿದ್ದರಿಂದ ಪೊಲೀಸರು ಆರೋಪಿಗಳನ್ನ ಎಡೆಮುರಿ ಕಟ್ಟಿದ್ದಾರೆ. ಇಂತಹ ವಂಚಕಿಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ನಮ್ಮ ಕಳಕಳಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನೋಡಿ, ಅವಳು ಕಷ್ಟ ಕೇಳಿಕೊಂಡು ಬಂದಿದ್ದು. ಸುಂದರಿಗೆ ಮರುಳಾಗಿ ಇವನು ಸಹ ಆಸರಿಯಾಗಿದ್ದ. ಅವಳ ಮೋಡಿಗೆ ಮರುಳಾದ ಆ ಉದ್ಯಮಿ ಹನಿ ಟ್ರ್ಯಾಪ್ಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡಿದಾನೆ. ಹಾಗಾದ್ರೆ ಹನಿ ಕತೆ ಮುಂದೆ ಏನಾಯ್ತು ಅನ್ನೋದರ ಒಂದು ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನರ್ಸಮ್ಮನ ಮೋಹ, ಹನಿ ಟ್ರ್ಯಾಪ್ಗೆ ಬಿದ್ದ ಉದ್ಯಮಿ. ಈ ಮುಖಗಳನ್ನೊಮ್ಮೆ ನೋಡಿಬಿಡಿ. ಒಂದ್ಸಲ ಅಲ್ಲ, 3-4 ಸಲ ನೋಡ್ಕೋಬಿಡಿ. ಈ ಐನಾತಿಗಳು ಮಾಡಿದ ಕೆಲಸ ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರ. ಕೋಟಿ ಕುಬೇರರನ್ನ ಕೆಡ್ಡಾಗೆ ಬೀಳಿಸಿ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ದಾವಣಗೆರೆ ನಗರದ ಸಿದ್ದವೀರಪ್ಪ ಬಡಾವಣೆಯ ಉದ್ಯಮಿ ಪ್ರಭು ರಾಜಕೀಯ ಪಕ್ಷವೊಂದರಲ್ಲಿ ಗುರುತಿಸಿಕೊಂಡಿದ್ದ. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಕ್ಲಿನಿಕ್ನಲ್ಲಿ ಸ್ಟಾಫ್ ನರ್ಸ್ ಆಗಿದ್ದ ಸುಷ್ಮಿತಾ ಪರಿಚಯವಾಗ್ತಾಳೆ. ಅಲ್ಲಿಂದ ಸುಷ್ಮಿತಾ ಪ್ರಭುವಿಗೆ ಪರಿಚಯವಾಗಿತ್ತು. ಆ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಪ್ರಭುನ ಕರ್ಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ. ಈ ವೇಳೆ ಸಂಜನಾ ಮತ್ತಿಬ್ಬರು ಯುವಕರನ್ನ ಅಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಹೀಗೆ ಅಲ್ಲಿಗೆ ಬಂದವರು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಒಳ ಬಂದಿದ್ದಾರೆ. ಪ್ರಭು ಅರೆ ಬಟ್ಟೆಯಲ್ಲಿದ್ದದ್ದು, ಸುಷ್ಮಿತಾ ಸಂಪೂರ್ಣ ಬಟ್ಟೆ ಧರಿಸಿದ್ದು ಇಬ್ಬರು ಒಟ್ಟಿಗೆ ಇರುವುದನ್ನ ವಿಡಿಯೋ ಮಾಡಿಕೊಂಡ ರಾಹುಲ್ ಹಾಗೂ ಬೆಕ್ಕಿನ ಕಣ್ಣಿನ ಕೃಷ್ಣ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಮೀಡಿಯಾಗಳಿಗೆ ಕೊಡ್ತೀವಿ ಎಂದು ನಿನ್ನ ಮರ್ಯಾದೆ ತೆಗೆಯುತ್ತೇವೆ ಎಂದು ಹೆದರಿಸಿದ್ದಾರೆ. ಈ ವೇಳೆ 25 ಲಕ್ಷ ರೂಪಾಯಿ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಒಂದು ವೇಳೆ ಹಣ ಕೊಡದೇ ಇದ್ರೆ ಮೀಡಿಯಾದಲ್ಲಿ ಹಾಕ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ. ಆಗ ಪ್ರಭು 2 ದಿನ ಟೈಮ್ ಕೊಡಿ, 12 ಲಕ್ಷ ತಂದು ಕೊಡ್ತೇನೆಂದು ಹೇಳಿದ್ದಾರಂತೆ. ಆಗ ಅವರು 2 ದಿನದಲ್ಲಿ ಹಣ ಕೊಡದೆ ಹೋದ್ರೆ ನಿನ್ನ ಕತೆ ಏನಾಗುತ್ತೆ ನೋಡು ಎಂದು ಎಚ್ಚರಿಕೆ ನೀಡಿದರು. ಆತಂಕಗೊಂಡ ಪ್ರಭು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ಅವರು ಪರಿಚಯ ಆಗುತ್ತೆ. ಆ ಪರಿಚಯ ಇವರಿಗೆ ಆದ ತಕ್ಷಣ ಒಂದು ಸ್ನೇಹ ಬೆಳೆಯುತ್ತದೆ. ಆ ಸ್ನೇಹವನ್ನು ಇವರು ಒಳಸಂಚು ರೂಪಿಸಿ, ಇತರ ಆರೋಪಿಗಳೊಂದಿಗೆ ಒಳಸಂಚು ರೂಪಿಸಿ ಸಿದ್ದವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಾದ್ರೆ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಅವರ ಮನೆ ರೂಮ್ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಆ ವಿಡಿಯೋವನ್ನು ತೋರಿಸ್ಬಿಟ್ಟು ಅವರಿಗೆ ದುಡ್ಡಿಗಾಗಿ ಡಿಮಾಂಡ್ ಮಾಡ್ತಾರೆ. ಒಟ್ಟಾರೆ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ದರೆ ಪ್ರಭು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ತಿದ್ರು. ಇದೀಗ ಧೈರ್ಯ ಮಾಡಿ ದೂರು ನೀಡಿದ್ದರಿಂದ ಪೊಲೀಸರು ಆರೋಪಿಗಳನ್ನ ಎಡೆಮುರಿ ಕಟ್ಟಿದ್ದಾರೆ. ಇಂತಹ ವಂಚಕಿಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ನಮ್ಮ ಕಳಕಳಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಟ್ಟಾರೆ ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ದರೆ ಪ್ರಭು ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ತಿದ್ರು. ಇದೀಗ ಧೈರ್ಯ ಮಾಡಿ ದೂರು ನೀಡಿದ್ದರಿಂದ ಪೊಲೀಸರು ಆರೋಪಿಗಳನ್ನ ಎಡೆಮುರಿ ಕಟ್ಟಿದ್ದಾರೆ. ಇಂತಹ ವಂಚಕಿಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನೋದು ನಮ್ಮ ಕಳಕಳಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.